ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗ್. ನಾನು ಇವತ್ತು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಸೊ ವಿತ್ ಮೈ ಫ್ರೆಂಡ್ಸ್. ಓಕೆ, ಇವತ್ತು ನಾವು ಒಂದು ಮೂವಿ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಹೋಗೋಕ್ಕೆ ಮುಂಚೆ ಹಾಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಹಾಯ್ ಹೇಳ್ರಿ. ಹಾಯ್. ಇವಳ ಹೆಸರು ಸಂಜನಾ ಆ್ಯಂಡ್ ಇವಳು ದೀಪಿಕಾ. ಸೊ ವಿ ಆರ್ ಸ್ಕೂಲ್ ಫ್ರೆಂಡ್ಸ್. ಓಕೆ, ಕಾಲೇಜಿಂದ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಇವಾಗ ಕೂಡ ಅದೇ ಥರನೇ ಇದ್ದಿದ್ವಿ. Thinking of your face. 1 hour later. ಓಕೆ ಗೈಸ್, ಈಗ ನಾನು ಒಬ್ಬಳೇ ಮಾತಾಡಿದರೆ ಚೆನ್ನಾಗಿರಲ್ಲ. ಓಕೆ, ನೀವು ನನ್ನ ವ್ಲಾಗಲ್ಲಿ ಮಾತಾಡಬೇಕು. ಸಂಜನಾ ಪ್ಲೀಸ್ ಮಾತಾಡ್ಬೇಕು. ಓಕೆ ಗೈಸ್, ನನ್ನ ವ್ಲಾಗಲ್ಲಿ ನಾನು ಒಬ್ಬಳೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಓಕೆ, ಮಾತಾಡ್ರಿ, ಏನಾದರೂ ಮಾತಾಡಿ. ಮುಖ ನೋಡ್ಬಿಟ್ರಿ, ಏನಾದರೂ ಮಾತಾಡಿ. ಹಾಯ್ ಹೇಳಿ, ಹೆಲೋ ಹೇಳಿ ನನ್ನ ವ್ಲಾಗ್ಗೆ. ಓಕೆ ಗೈಸ್, ಇವಾಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ಹೋಗೋಕ್ಕೆ. ಅದಕ್ಕೂ ಹಾಗೆ ಒಂದು ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಇತ್ತು, ಒಂದು ಗೇಮ್ ಆಡಿಸ್ಬೇಕು ಹಿಂಗೇನೋ ಒಂದಿತ್ತು, ಆಗಲಿಲ್ಲ. ಇಟ್ಸ್ ಓಕೆ. ಓಕೆ, ನಾನು ರ್ಯಾಂಡಮಾಗಿ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಆನೆಸ್ಟ್ಲಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಪ್ಲ್ಯಾನ್ ಬರ್ಕೊಂಡಿದ್ದೆ, ಬುಕ್ ಕೂಡ ಬಿಟ್ಟು ಬಂದೆ. ಇಟ್ಸ್ ಓಕೆ. ಓಕೆ, ಸ್ಕೂಲ್ ಡೇಸಲ್ಲಿ ಯಾವುದಾದ್ರೂ ಕ್ಲಾಸ್ನ ಬಂಕ್ ಮಾಡಿದ್ದೀರಾ? ಆನೆಸ್ಟಾಗಿ ಆನ್ಸರ್ ಮಾಡಿ. ಇಲ್ಲ, ಸ್ಕೂಲ್ ಡೇಸಲ್ಲಿ ಮಾಡಿಲ್ಲ. ಇನ್ನು ಕಾಲೇಜ್ ಡೇಸಲ್ಲಿ ಮಾಡಿದ್ವಿ. ಕಾಲೇಜ್ ಡೇಸಲ್ಲಿ ಮಾಡಿದ್ದೆ, ಅದೆಲ್ಲ ಆಬ್ವಿಯಸ್ಲಿ ಎಲ್ಲರೂ ಮಾಡಿರ್ತಾರೆ. ಟಿಪ್ಸ್ ನೀವೇ ಮಾಡಿದ್ಯಾ? ಇಲ್ಲ, ಮಾಡಿಲ್ಲ. ಓಕೆ ಗೈಸ್, ನಾನಂತೂ ಸುಮಾರು ಮಾಡಿದ್ದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಪೋರ್ಟ್ಸ್ ಇತ್ತು ಆ ಡೇ. ನಂಗೆ ಅವತ್ತು ಮೂಡ್ ಇರಲಿಲ್ಲ ಅಟೆಂಡ್ ಮಾಡೋದಕ್ಕೆ. ಆ ದಿನ ನಾನು ಟೀಚರ್ಗೆ ಸುಮ್ಮನೆ ಏನೋ ರೀಸನ್ ಹೇಳಿ ಮನೆಗೆ ಹೋಗಿದ್ದೆ. ಅದು ನನ್ನ ಫಸ್ಟ್ ಬಂಕು. ಅದೇ ಥರ ಸುಮಾರು ಮಾಡಿದ್ದೆ ನಾನು. ಓಕೆ 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 ನಂದು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು. ಸೆಕೆಂಡ್ ಕ್ವಶನ್ ಏನಂದರೆ, ಸ್ಕೂಲ್ ಡೇಸಲ್ಲಿ ಲಾಸ್ಟ್ ಬೆಂಚ್ ಅಥವಾ ಯಾವುದೋ ಬೆಂಚಲ್ಲಿ ಕ್ಲಾಸ್ ನಡೀತಾ ಇರಬೇಕಾದ್ರೆ ಏನಾದರೂ ತಿಂದಿದ್ದು ಉಂಟಾ? ಫಸ್ಟ್ ಸಂಜನಾ. ಓಕೆ, ನೆನಪಿಲ್ಲ. Emotional ಚೆನ್ನಾಗಿ ನೆನಪಿದೆ. ಇವಳ ಜೊತೆನೆ ಮಾಡಿದ್ದು, ತಿಂದಿದ್ದು, ಸರ್ ನೋಡಿದ್ದು, ಬೈದಿದ್ದು ಎಲ್ಲ. ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಟೀಲ್ ಸರ್ ಅಂತ ಎಷ್ಟು ಫೋರ್ತ್. ಓಕೆ, ಫೋರ್ತ್ ಸ್ಟ್ಯಾಂಡರ್ಡ್ ಇದ್ವಿ. ಲಾಸ್ಟ್ ಬೆಂಚ್ ಕೂತ್ಕೊಂಡಿದ್ವಿ. ಏನಾಗಿತ್ತು ಅಂದರೆ ಜೇಬಲ್ಲಿ ಚುರುಮುರಿ ಮಂಡಕ್ಕಿನ ತಗೊಂಬಂದಿದ್ಲು ಅವಳು. ಆ ದಿನ ತಿಂತದ್ದು ಅವಳು ಒಂದೇ ಸರಿ ನೋಡಿದ್ರು. ಅವ್ರು ಏನಂದ್ರು, ನೀವು ಏನೇನು ಮಾಡ್ತೀರಾ, ಎಲ್ಲೆಲ್ಲಿ ಕುತ್ಕೊಂಡು ಏನೇನು ಮಾಡ್ತೀರಾ ನಂಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು. I did just talk about myself. ಗೈಸ್, ಈಗ ನಂದು ಥರ್ಡ್ ಕ್ವಶನ್. ಓಕೆ, ಈಗ ನಂದು ಲಾಸ್ಟ್ ಕ್ವಶನ್ ಅನ್ನೋದಕ್ಕಿಂತ ನಾವು 3 ಜನ ಒಂದೇ ಸ್ಕೂಲಲ್ಲಿ ಇದ್ವಿ, ಹೌದು ತಾನೆ? ಹೆಂಗೆ ಬೇರೆ ಬೇರೆ ಕಾಲೇಜ್ ಆದ್ವಿ ಅಂತ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ಸ್ ಅಂದ್ರೆ ನೀನು ಹೆಂಗೆ ಚೇಂಜ್ ಆದಿ ಅಂತ ಎಕ್ಸ್ಪ್ಲೇನ್. ಅಂದರೆ ನೀನು ಯಾವ ಕಾಲೇಜ್ ಬರೋ ಇಷ್ಟ ಆಯ್ತು, ಹೆಂಗೆ ಬೇರೆ ಕಾಲೇಜ್ಗೆ ಹೋದೆ ಅಂತ? ಆ್ಯಕ್ಚುಲಿ ನನಗೆ ಗೋಗ್ತೆ ಕಾಲೇಜ್ ಇದು ಭಾಷೆದ. ಹಾಂ, ಓಕೆ, ನಿನ್ನ ಭಾಷೆದಲ್ಲೇ. ಸೊ ನಂಗೆ ಗೋಗ್ತೆ ಕಾಲೇಜ್ಗೆ ಹೋಗೋದಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ನಾ ಭಾಳ ಲೇಟ್ ಮಾಡಿದ್ನಿ. ಸೊ ನಂಗೆ ಸೀಟ್ ಸಿಗಲಿಲ್ಲ. ಸೊ GSS ಜಾಯ್ನ್ ಆಗಿದ್ವಿ. ಓಕೆ, ಆ್ಯಂಡ್ ದೀಪಿಕಾ? ನಾ ಸುಮ್ಮನೆ ಹೋಗಿ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬನ್ನಿ. ನಾನಂತೂ ಫಸ್ಟ್ ಹೋಗ್ತೆ ಅಂತ ಫಿಕ್ಸ್ ಆಗಿದೆ. ನಾನು ಇವಳು ಒಂದೇ ಕಡೆ ಹಚ್ಚಬೇಕಂತ ಇದ್ವಿ. ಬಟ್ ಅವಳು ಡಿಲೇ ಮಾಡಿಕೊಂಡು ಲಾಸ್ಟ್ ಮೂಮೆಂಟ್ ಅವಳಿಗೆ ಸೀಟ್ ಸಿಗಲಿಲ್ಲ.
ಆ್ಯಂಡ್ ಲಾಸ್ಟ್ ಫೈನಲ್ ಅವಳು GSS ಹೋದ್ಲು. ಅಲ್ಲೂ ಆ್ಯಕ್ಚುಲಿ ಅವಳು CS ತೊಗೊಳೋದಿತ್ತು. ಅನ್ಫಾರ್ಚುನೇಟ್ಲಿ CS ಸಿಗಲಿಲ್ಲ. ದೆನ್ ಅವಳು ಬಯೋ ಜಾಯ್ನ್ ಆದ್ಲು. ಈ ಥರ ನಾವು ಸಪ್ರೇಟ್ ಆದ್ವಿ. ಬಟ್ ಆದರೂ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅಲ್ಲೇ. ಹೊಡಿರೆ ಹ್ಯಾಂಡ್ಸ್ ಹೊಡಿರೆ ಏನಾದರೂ ಮಾಡಿದ್ರೆ. ಸೊ ಗೈಸ್, ಸಂಜೆ ನಾನು ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಲೇಟ್ ಆಗ್ತಿದೆ, ಸೊ ನಾವು ಹೋಗ್ತಿದ್ದೀವಿ. ನಮಗೆ ನಾವು ಮೂವಿಗೆ ಹೋಗೋಕ್ಕೆ ಬಸ್ ಬಂದಿದೆ. ಸೊ ಗೈಸ್ ನೋಡಿ, ಅವ್ರು ಓಡ್ತಾ ಇದ್ದಾರೆ ತಡೀರಿ. ಸೊ ಗೈಸ್ ಅವ್ರು ಓಡ್ತಾ ಇದ್ದಾರೆ. ಏನು ಬಸ್ ಹೋಗ್ತಾ ಇದೆ, ಓಡ್ತೀವಿ. ಇವಾಗಷ್ಟೇ ಊಟ ಆಯ್ತು ಗೈಸ್. Finally we reached. Guys, hi ಮಾಡ್ರಿ. ಹೆವಿ ಸುಸ್ತಾಯ್ತು ಗೈಸ್. ಮೊದಲೇ ಇವಾಗಷ್ಟೇ ಊಟ ಮಾಡಿದ್ವಿ. ಊಟ ಮಾಡ್ತಿದ್ದಂಗೆ ಬಸ್ ಕಾಣ್ತು. ಈ ಬಸ್ ಬಿಟ್ಟರೆ ಇನ್ನು ನಾವು ಮತ್ತೆ 4-5 ತನಕ ವೇಟ್ ಮಾಡಬೇಕು ಗೈಸ್. ಸಂಜಾನ ಇಷ್ಟು ಸ್ಪೀಡಾಗಿ ಓಡ್ ಬಂದು ಅಂತೂ ಹಿಡಿದು ಬಿಟ್ಟು. ಸೊ ಫೈನಲಿ ರೀಚ್ ಆದ್ವಿ. ಆ್ಯಂಡ್ ನಾವು ಈಗ ಹೋಗೋ ಟಿಕೆಟ್ ಹೋಗ್ತಿದ್ವಿ. ಆಧಾರ್ ಕಾರ್ಡ್ ತೋರಿಸ್ಬೇಕಾದ್ರೂ ಹೋಗ್ಬೋದು. ನಾವು ಕೂಡ ಅದು ಫಾಲೋ ಮಾಡಿದ್ವಿ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀಯಾಗಿ ಹೋದ್ವಿ. ಈ ಗೌರ್ಮೆಂಟ್ ಬಂದಮೇಲೆ A few moments later. ನೋಡಿ ಗೈಸ್, ಫುಲ್ ರಶ್, ಜಾಗನೇ ಇಲ್ಲ. ತುದಿಗೆ ನಿಂತ್ಕೊಂಡಿದ್ವಿ. ಇವಾಗ ಸ್ವಲ್ಪ ಜಾಗ ಸಿಕ್ಕು, ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಈ ಗೌರ್ಮೆಂಟ್ ಬಂದಮೇಲೆ ಫೈನಲಿ ನಾವು ಬಸ್ಸಿಂದ ಇಳಿದ್ವಿ. ತುಂಬ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ದೀಪಿಕಾ, ಹೆಂಗಿತ್ತು ಮೂವಿ? ಅಷ್ಟು ಹೆಂಗಿತ್ತು ಮೂವಿ? ಸೂಪರ್. ಆ್ಯಕ್ಚುಲಿ ಬಸ್ಸೇ ಇಲ್ಲ ಗೈಸ್ ಇವತ್ತು. ಎಷ್ಟೊತ್ತಂದ್ರೆ ಕಾದು ಅಂತ ಫೈನಲಿ ಯಾವ ಬಸ್ ಹತ್ತಿದ್ವಿ ನಾವು? ದಾಮ್ನೆ ಬಸ್ಸಿಗೆ ಹತ್ತಿದ್ವಿ. ಅಲ್ಲಿ ಇಳ್ಕೊಂಡ್ವಿ. ಇವಾಗ ಏನಾದರೂ ತಿನ್ನೋಣ ಅಂತ ಬಂದಿದ್ವಿ. ಯಾವ್ದು ಅಂಗಡಿ ಕಾಣಿಸ್ತಾ ಇಲ್ಲ, ಅಲ್ಲಿ ತಂದಿದ್ದೆ. ನೋಡೋಣ. ಚಲೋ ಗೈಸ್ ಫೈನಲಿ ತಿಂದಿದ್ದಾಯಿತು. ಪಾನಿಪುರಿ ತಿಂದು ದೆನ್ ಈಗ ಸಂಜನ ಹೊರಡುವ ಸಮಯ ಬಂದಿದೆ. ಅಂದರೆ ಮನೆಗೆ ಹೊರಡುವ ಸಮಯ ಬಂದಿದೆ. ಸಂಜನಾ ಸೇ ಬೈ ಟು ಮೈ ಲಾಗ್. ಏನು ಹೇಳ್ತೀಯ ನನ್ನ ಲಾಗ್ ಬಗ್ಗೆ? ಸೂಪರ್. ಏನು ಹೇಳಿ? ಸೂಪರ್. ಮೂವಿ ಹೆಂಗಿತ್ತು? ಸೂಪರ್. ಲಾಗ್ ಹೆಂಗಿತ್ತು? ಸೂಪರ್. ಸೂಪರ್ ಬಿಟ್ಟು ಬೇರೆ ಏನಾದರೂ ಈ ವ್ಲಾಗ್ ಹಾಕ, ಕಮೆಂಟ್ ಮಾಡಿ ಹೇಳ್ತೀನಿ. Leave a comment down below. Okay, I am waiting for that. Bye. Nice to meet. Next month ಮತ್ತೆ ಮೀಟ್ ಆಗೋಣ. Bye. ಗೈಸ್, ಈಗ ಸಂಜನಾ ಹೋದ್ಲು. ಸೊ ನಾವೀಗ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ದೀಪಿಕಾನ ಬಿಡುವ ಸಮಯ. ನಂತರ ನಾವಿಬ್ಬರು ಮನೆಗೆ ಹೋಗ್ತೀವಿ ಅಷ್ಟೇ. ಆಮೇಲೆ ಸಿಗ್ತೀವಿ. ಓಕೆ ಗೈಸ್, ಈಗ ದೀಪಿಕಾಗೂ ಬಾಯ್ ಹೇಳುವ ಸಮಯ ಬಂದಿದೆ. ದೀಪಿಕಾ ವೇದ ನೀವು ಏನಾದರೂ ನೀನಾದರೂ ನನ್ನ ಬ್ಲಾಗ್ ಬಗ್ಗೆ ಪ್ಲೀಸ್. ನನ್ನ ಫ್ರೆಂಡ್ಸ್ ಒಂದು ಮಾತು. ಬೆಸ್ಟ್ ವಾಟ್ ಬೆಸ್ಟ್ ಬ್ಲಾಗ್. ಓಕೆ, ಮತ್ತೆ ಏನು ಹೇಳೋದು? ಓಕೆ ಗೈಸ್, ಇವರೆಲ್ಲ ನನ್ನ ಬ್ಲಾಗಲ್ಲಿ ಮಾತಾಡಲ್ಲ, ನಾನು ಒಬ್ಬಳೇ ಮಾತಾಡಬೇಕು. ಈಗ ಇಲ್ಲಿ ಕೂಡ ಬಾಯ್ ಹಾಕಿದ್ದೀನಿ. ಇವಳು ಹೋಗ್ತಿದ್ದಾಳೆ. ಇನ್ನು ನಾವು ನೆಕ್ಸ್ಟ್ ಮತ್ತೆ ಮೀಟ್ ಆಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಮಂತ್ ಮೀಟ್ ಆಗೋಣ. ಚಲೋ, ಬಾಯ್ ಟೇಕ್ ಕೇರ್. ಎಸ್ ಗೈಸ್, ಸೊ ನಿನ್ನೆ
ಬರೋದು 8 ಗಂಟೆ ಆಯಿತು, ಸಾರಿ 8:15 ಆಯಿತು ನಾನು ಮನೆಗೆ ಬರೋದು. ಫಸ್ಟು ಸಂಜನಾನ ಬಿಟ್ಟೆ, ದೆನ್ ದೀಪಿಕಾನ ಬಿಟ್ಟೆ, ಆದರ್ಶ್ ಕೂಡ ಮನೆಗೆ ಹೋದ. ನಂಗೆ ಮನೆಗೆ ಬಂದು ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ನನಗೆ ತುಂಬ ಸುಸ್ತಾಗಿದ್ದೆ. ಸೊ ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಓಕೆ, ಇವಾಗ ಕೂಡ 8:15 ಆಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಫ್ರಮ್ 10 ಔಟ್ ಆಫ್ 10. ನಾನು ಆ್ಯಕ್ಚುಲಿ ಇದನ್ನು ನಾನು ನೋಡಿದ್ದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜೊತೆ ನೋಡಿದ್ದೆ. ದೆನ್ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದೆ ಈ ಮೂವಿ ನೋಡೋದು ತುಂಬ ಚೆನ್ನಾಗಿದೆ, ಫುಲ್ ಎಂಟರ್ಟೈನ್ಮೆಂಟ್ ಅಂತ. ದೆನ್ ನಾವು ಮೀಟ್ ಕೂಡ ಆಗಿರಲಿಲ್ಲ. ಸೊ ಮೀಟ್ ಆದಂಗೂ ಆಯಿತು, ಮೂವಿ ನೋಡ್ದಂಗೂ ಆಯಿತು, ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು ಅಂತ ಮಾಡಿದ್ವಿ. ಎಸ್ ಗೈಸ್, ಇಷ್ಟೇ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.